ಜೈಲಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿರೋ ಉಗ್ರರಿಗೆಲ್ಲ ಒಳ್ಳೆ ಫೆಸಿಲಿಟೀಸ್ ಸಿಗ್ತಾ ಇದೆ. ಆದ್ರೆ ದರ್ಶನ್ ಅವ್ರಿಗೆ ಒಂದು ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ವಕೀಲರು ವಾದವನ್ನ ಮಾಡ್ತಿರುವಂತದ್ದು ಏನ್ ಅನ್ಸುತ್ತೆ ನಿಮ್ಗೆ? ಸೊ ಏನು ಟೆಕ್ನಿಕಲ್ ಪಾಯಿಂಟು ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ಲೀಗಲಲ್ಲಿ ಏನಿದೆ, ಜೈಲ್ ಮ್ಯಾನ್ಯುವಲಲ್ಲಿ ಏನಿದೆ, ಆಮೇಲಿಂದ ಕೋರ್ಟ್ಗೆ ಏನು ಪ್ರೆಸೆಂಟ್ ಮಾಡಿದ್ದಾರೆ, ಇದು ನಮಗೆ ಅಷ್ಟು ಆ ಸಬ್ಜೆಕ್ಟ್ ಬಗ್ಗೆ ಗೊತ್ತಾಗಲ್ಲ. ಬಟ್ ಆದರೆ ಮನಸ್ಸಿಗೆ ನೋವಾಗುತ್ತೆ ಈ ವಿಚಾರ ಎಲ್ಲ ಕೇಳಿದಾಗ. ಆ, ಒಂದು ಮನುಷ್ಯನಿಗೆ ಒಂದು ದಿಂಬು ಹಾಸಿಗೆಗೂ ಇಷ್ಟು ಕಷ್ಟಪಡಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಯಾವತ್ತೋ ಒಂದು ಇದರಲ್ಲಿ ಇಷ್ಟರಲ್ಲೇ ದೇವರು ಒಂದು ಸುದ್ದಿ ಕೊಡ್ಬೋದು ಎಲ್ಲರಿಗೂ. ನಮ್ಮೆಲ್ಲರಿಗಿಂತನೂ ಪಾಪ ಆತನ ಫ್ಯಾನ್ಸ್ ಎಷ್ಟೊಂದು ನಿಷ್ಠೆಯಿಂದ ಇದ್ದಾರೆ ನೋಡಿ, ಅದು ಭಾಳ ಮುಖ್ಯ. ಇವತ್ತಿಗೂ ಫ್ಯಾನ್ಸು ಪ್ರಾಣ ಕೊಡೋಕ್ಕೆ ರೆಡಿ. ಅದರಿಂದ ಬೇಗ ಒಂದು ದರ್ಶನ್ ಹೊರಗಡೆ ಬರಲಿ ಅನ್ನೋದು ನನ್ನ ಒಂದು ತುಂಬ ತುಂಬ ಮನಸ್ಸಿನಲ್ಲಿ ಕೊರಿತಾ ಇರೋ ವಿಚಾರ. ದೇವ್ರನ್ನ ಮೊರೆ ಹೋಗಿದ್ದೀನಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಕಾಣುತ್ತೆ.